ಇವ ಮನೆ ಹತ್ಲಾಗ ಹೋದ್ಲ ಅಲ್ಲಿನ ಬಾಕ್ಲಾಕೊಂಡು ಒಂದು ಕ್ಷಣ ಅಂತ ಮನೆ ಇರಲ್ಲ. ನೋಡ್ತಾ ಇದ್ದೀನಿ ನೆನ್ನೆಯಿಂದ ನಾನು ಬೀಗ ಪಡ್ಕೊಂಡು ಮೊಬೈಲ್ ತಗೊಂಡು ಮಂಟ್ಲು ಅದನ್ನೇನು ಅರೆ ಹೊಡೆಯಕ್ಕೆ ಹೋಗ್ತಾಳು. ಅವಳು ನಾನು ಬಯ್ಯನ ನಮ್ಮನಿಗೆ ಬುದ್ಧಿಲ್ಲದ ಕೊಡ್ಸನ್ ಈ ವಯಸ್ಸಿನಾಗ ಒಳಗೆ ಯಾಕೆ ದೊಡ್ಡ ಫೋನ್ ಅಂತೆ ಅಂತ ಸಣ್ಣದೊಂದು ಅಲೋ ಅನ್ನಕ್ಕೆ ಕೊಡ್ಸೋದ್ಬಿಟ್ಟು ದೊಡ್ಡ ಫೋನ್ ಬೇರೆ ಕೊಡ್ಸನ್. ಅದಂದಾಗಿಂದ ಒಂದು ಕ್ಷಣ ಮನೆ ಇಲ್ಲ. ಹೋಗ್ತಾಳೆ ಫೋನಾಗಿ ಇಟ್ಕೊಂತಾಳೆ, ಅಲ್ಲೊಂದ್ಸತಿ ಫೋಟೋ ತಗೊಂತಾಳೆ, ಇಲ್ಲೊಂದ್ಸತಿ ಫೋಟೋ ತಗೊಂತಾಳೆ. ಅದೇನೋ ಮಕ್ಕಳು ಮದುವೆ ವಯಸ್ಸಿಗೆ ಬಂದರೂ ನೀವು ಫೋಟೋದು ಚುಳಿಗೆ. ಏ ಮನೆ ಬಾ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ನಂಗೆ ಹೊಟ್ಟೆಷ್ಟೈತೆ, ಒಂದಿಷ್ಟು ತಿನ್ನಕ್ಕೆ ಏನಾರ ಕೊಡು ಬಾ. ಏನಾರ ಮಾಡಿದ್ಯಾ ಇಲ್ವಾ? ಬರೀ ಫೋನ್ ಇಟ್ಕೊಂಡೆ ಓಡಾಡ್ತೀಯ? ಇಲ್ಲ ಕಣಜ್ಜಿ ಮಾಡಿದ್ದೀನಿ. ನಾನು ಅಡುಗೆನ ಅದು ಕಡಲೆ ಸೊಪ್ಪಿನ ಸಾರು ಮುದ್ದೆ ಮಾಡಿಕ್ಕಿ ಹೋಗಿದ್ದೆ. ಒಂಚೂರು ಕೆಲಸ ಇತ್ತು ನನಗೆ. ಫೋನು ಇಟ್ಕೊಂಡಿಲ್ಲ ಏನಿಲ್ಲ, ನೋಡು ಫೋನೆಲ್ಲ ಐತೆ ನನ್ನ ಕೈಯಾಗಿ. ನಿನಗೆ ಯಾವಾಗಲೂ ಬರೀ ಬೈಯಕ್ಕೆ ಏನಾರ ನೆಪ ಸಿಕ್ಕಿ ಸಾಕು ಅಂತ ಕಾಯ್ತಿರ್ತೀಯ ಫೋನ್ ಅಂತ. ಇವಜ್ಜಿ ಫೋನಿನ ಮೇಲೆ ಇಟ್ಕೊಂಡು ಯಾವಾಗಲೂ ಅವಳು ಎಷ್ಟು ಬದುಕು ಮಾಡ್ತಾಳೆ ಭಾಳ ಮಾಡ್ತಾಳೆ ಅನ್ನೋದೇನು ನಿನಗೆ ಅರಿವಿಲ್ಲ. ಫೋನ್ ಇಟ್ಕೊಂಡು ಓಡ್ತಾಳೆ, ಫೋನ್ ಇಟ್ಕೊಂಡು ಓಡ್ತಾಳೆ, ಯಾವಾಗಲೂ ಗೊಣ ಅಂತಿರ್ತೀಯ ವಯಸ್ಸಾದಾಗ. ಹ್ಞೂ ಬಾ, ನಾನು ನೀವು ನೆನ್ನೆಯಿಂದ ನೋಡ್ತಿದ್ನಲ್ಲ ಬರೀ ಅಲ್ಲೋಗಿ ಫೋಟೋ ತಗೊಳೋದು ಇಲ್ಲ ಫೋಟೋ ತಗೊಳೋದು ಅಂತ. ಅದಕ್ಕೆ ಫೋನ್ ತಗೊಂಡು ಇವತ್ತು ಎಲ್ಲ ಹೋಗಿದ್ದೀನಿ ಹಾಳಾಗಿ ಅಂದ್ಕೊಂಡೆ. ಸೊಪ್ಪಿನ ಸಾರು ಮುದ್ದೆ ಅಂದಲ್ಲ, ಬಾ ಬಿಸಿ ದಿಕ್ಕು ಒಂಚೂರು ಉಣ್ತೀನಿ, ಒಟ್ಟಷ್ಟೇ ನನಗೆ. ಅಯ್ಯಪ್ಪ ಇವಜ್ಜಿ ರಾಯ್ ಬಜಾರಿ ಹೆಂಗೋ ಫೋನ್ ಅಲ್ಲೇ ಇಟ್ಟಿದ್ದಕ್ಕೆ ಬದುಕೊಂಡೆ. ಇಲ್ಲಾಂದ್ರೆ ಇವಜ್ಜಿ ನನ್ನ ಬೀದೆಗೆ ಮರ್ಯಾದೆ 3 ಕಾಸು ಕಾಚ್ ಹಾಕಿ ತೆಗ್ದು ಬಿಟ್ಟಿರೋಳು. ಇಲ್ಲಿ ಕುಂತಿರು, ಅಡುಗೆ ಮನೆಗೆ ಹೋಗಿ ಊಟ ಇಕ್ಕೊಂಬರ್ತೀನಿ. ಅಯ್ಯಪ್ಪ ಇವಜ್ಜಿಗೆ ಫಸ್ಟು ಉಣ್ಣಕ್ಕಿಕ್ಕಿ ಇವಜ್ಜಿ ಮನೆ ಕಂತಿದ್ದಂಗೆ ನಾನು ಫಸ್ಟು ವೀಡಿಯೋ ಶೂಟ್ ಮಾಡಬೇಕು. ಇವಜ್ಜಿ ಇಲ್ಲಾಂದರೆ ನಾನು ಬಿಡೋಲ್ಲ, ಇವಜ್ಜಿ ಎದ್ದಿದ್ರೆ ನಾನು ಬಿಡೋದು. ನೀರು ಫಸ್ಟ್ ಉಣ್ಣಕ್ಕಿಕ್ಕಿ ಸರಿಯಾಗಿ ಒಂದು ದೊಡ್ಡ ತೊಗೊಂಡು ಊಟ ಟೀ ಕಾಸು ಕೊಟ್ಟು ಹೋಗ್ತೀನಿ. ನನಗಲ್ಲೇ ಎಮ್ಮಿಗೆ ತನಗೂ ಮೇವು ಹಾಕಬೇಕು ಅಂತ ಹೇಳಿ ಹೋಗ್ತೀನಿ. ಜಲ್ದಿ ಹೋಗ್ತೀನಿ, ಫೋನ್ ಅಲ್ಲೇ ಬಂದಿದ್ದೀನಿ. ಎಲ್ಲ ಒಂದೇ ಸತಿ ಇಕ್ಕೊಳ್ಳೋಣ, ಅನ್ನ ಮುದ್ದೆ ಸಾರು ಎಲ್ಲನ ಅಲ್ಲೇ ಸರಿ ಇಕ್ಕಿರೋ ವಜ್ಜಿ ಹಂಗಿದ್ರೆ ಹಂಗೆ ಅಲ್ವ ಇಕ್ಕಿಸ್ಕೊಂಡು ಉಣ್ಣೋದು. ಇಕ್ಕಿ ಹಂಗೆ ಒಂದು ಲೋಟ ಟೀ ಕೊಟ್ಬಿಟ್ಟು ನಾನು ಹಂಗೆ ಹೋಗ್ಬಿಡ್ತೀನಪ್ಪ, ಜಲ್ದಿ ಹೋಗ್ಬೇಕು. ತಗೊಳ್ಳಜ್ಜಿ ಎಲ್ಲ ಒಂದೇ ಸತಿ ಇಕ್ಕೊಂಬಂದಿದ್ದೀನಿ. ಊಟ ಮಾಡು, ಇನ್ನು ಹಂಗೇನೆ ಟೀನು ಕಾಸ್ಕೊಂಬಂದಿದ್ದೀನಿ. ಊಟ ಆದಮೇಲೆ ಕುಡ್ದು ಸುಮ್ಮನೆ ಮನೆ ಇಕ್ಕ. ಆಮೇಲೆ ಅತ್ಲಾಗ ಅಳಗೋಲ್ಲ ಅಂತ ಬಡ್ಕೊಂಬೇಡ ಯಾವಾಗ್ಲೂ. ನಾನು ನಿಮ್ಮ ಮೊಮ್ಮಗಳಾಗಿರೋದಕ್ಕೆ ಸುಮ್ಮನಿದ್ದೀನಿ. ಇನ್ನೇನಾಗಿತ್ತು ನಿನಗೆ ಮುದ್ದೆ ಆಗ್ತಿರ್ಲಿಲ್ಲ, ಹಂಗೆಲ್ಲ ಆಡೋಕೆ ಹೋಗ್ಬೇಡ. ನನಗೆ ಅಲ್ಲಿ ಎಮ್ಮೆ ಒಂಚೂರು ಎಮ್ಮೆ ಅಲ್ಲಿ ಎಮ್ಮೆಗೆ ಮೇವು ಕೊಯ್ಬೇಕು. ಎಮ್ಮೆ ಅಲ್ಲಿ ಅಡುಗೆ ಕೆಲಸ ಐತೆ, ಅಲ್ಲೇ ಇರ್ತೀನಿ. ತಿರುಗಿ ಬಡ್ಕೊಂಬೇಡ, ಶಾಂತಿ ಶಾಂತಿ ಅಂತ. ಊರು ಕೆರೆ ಅಕ್ಕಪಕ್ಕರ ಎಲ್ಲ ನೋಡ್ತಾರೆ. ಹೋಗು, ನಿನ್ನ ನನಗೆ ಗೊತ್ತಿಲ್ವೇ ಅಲ್ಲಿ ಫೋಟೋ ತಗೊಳಕ ಅಂತ ಹೋಗ್ತಾಳೆ. ನಾನು ನೋಡಿದ್ದೀನಿ ಹೋಗಿ ಫೋನಲ್ಲಿ ಬಚ್ಚಿ ಬಂದಿದ್ದ. ಸೊಬ್ಬಿ ಹೇಳ್ಬಿಟ್ಲು ನನಗೆ. ನಾನು ನಿಮ್ಮ ಅಜ್ಜಿ ಕಣೆ, ಹಾಗೆಲ್ಲ ಕಿವಿಗೆಲ್ಲ ಹೋಗಿ ಅಸಲ್ ಹೋಗ್ಬಿಟ್ಕೊಳಲ್ಲ. ಹೋಗೋದೇನು ನೋಡ್ಕೋ ಹೋಗು, ಕೆಲಸ ಮಾಡ್ತಾ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಆಡಕ್ಕೆ ಹೋಗ್ಬೇಡ. ಮಕ್ಕಳು ವಯಸ್ಸಿಗೆ ಬಂದವೆ. ಅಜ್ಜಿ ನೋಡ್ತೇನು ಮತ್ತು ನೋಡಿರಿ ಯಾಕೆ ಗೊತ್ತಿಲ್ಲಲ್ಲ ನಾಟಕ ಮಾಡಿದೆ ನೀನು. ನಮ್ಮ ಅಜ್ಜಿ ಅಂದರೆ ಅಸಾಧ್ಯ ಬಿಡಮ್ಮ ನೀನು. ನಿನಗೆ ಇನ್ನೊಂದು ವಿಷಯ ಗೊತ್ತೇನಜ್ಜಿ? ಮತ್ತು ನಾನೇನು ಫೋನ್ ಇಟ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಲ್ಲ. ನಾನು ವೀಡಿಯೋ ಮಾಡ್ತೀವಿದ್ದು ಫೋಟೋ ಎಲ್ಲ ತಕ್ಕಂತನಲ್ಲ, ಎಮ್ಮೆದು ದನಿಂದು ಅಲ್ಲಿ ಕೊಟ್ಟಿಗೆ ಕ್ಲೀನ್ ಮಾಡೋದು ಅಡುಗೆ ಮಾಡೋದೆಲ್ಲನ ಅವನ್ನ ಯೂಟ್ಯೂಬ್ಗೆ ಎಡಿಟ್ ಮಾಡಿ ಹಾಕ್ತೀನಿ. ಅದಕ್ಕೆ ದುಡ್ಡು ಕೊಡ್ತಾರಂತ ಯೂಟ್ಯೂಬ್ನವರು. ಅದಕ್ಕೆ ನಾನು ಮಾಡ್ತಿರೋದು. ನಾನು ಸುಮ್ಮನೆ ಕಾಲ ಕಳಿತಿಲ್ಲ. ನಾನು ಯಾರು ಹೇಳು, ನಿಮ್ಮ ಮೊಮ್ಮಗಳಲ್ವೇ? ನಿಮ್ಗೆ ಯಾರು ಹೇಳಿದ್ದು ಈಗ ದುಡ್ಡು ಕೊಡ್ತಾರೆ ಅವ್ರು? ನಿನ್ನ ಫೋಟೋ ತೆಗೆದು ಹಾಕ್ತೈಕೆ ಅಂತಾನೆ ದುಡ್ಡು ಕೊಡಲ್ಲ, ಆಗ್ತದಿಲ್ಲ ಸುಮ್ಮನೆ ಟೈಮ್ ಪಾಸು. ನಿಂಗೆ ಯಾರು ಹೇಳಿದಂಗೆ ಅಂತಾನೆ ದುಡ್ಡು ಕೊಡ್ತಾರೆ ಅಂತಾನೆ? ಏ ಅಜ್ಜಿ, ಅಲ್ಲಿ ಆ ಕಡೆ ಬೀದೆಗೆ ಇವಳು ಸೌಮ್ಯ ಅಂತ ಇಲ್ವೇ ರಾಮಣ್ಣನ ಮಗಳು, ಅವಳು ಹಂಗೆ ಅಂತ ದುಡ್ಡು ಮಾಡಿರೋದು. ನೋಡ್ದೆ ಎಂಥ ಮನೆ ಕಟ್ಸೋಳೆ, ಅಂತ ಕಾರ್ ತಗೊಂಡವಳೆ, ಒಡವೆ ಅಂತ ಅದು ಏನು KG ಗಟ್ಟಲೆ ಇಟ್ಕೊಳಜ್ಜಿ. ಅವಳು ಈ ವಯಸ್ಸಿಗೆ ನೋಡಿ ಹೆಂಗೆ ದುಡ್ಡು ಮಾಡೋಳೆ. ಇದು ನಿಜಾನೇನಾ? ನಿನಗೆ ಗೊತ್ತಲ್ಲ, ವಯಸ್ಸಾದನಿಗೆ ಗೊತ್ತಾಗಲ್ಲ ಇದು. ಸುಮ್ಮನಿರು. ನಾನು ಅದಕ್ಕೆ ಒಂಚೂರ ಬಂಡವಾಳ ಮಾಡ್ಕೊಂಡು ನಾವು ಏನಾನ ಮಾಡ್ಕೊಳ್ಳೋಣ. ಸರಿ ಏನಾನ ಮಾಡ್ಕೊಂಡು ಒಂಚೂರು ಭಯವಾಗಿರಮ್ಮ. ಎಲ್ಲ ಅದು ಇದು ಅಂತ ಎದುರಿಸೋಕ್ಕೆ ಭಯವಾಗ್ತೈತೆ ಹೆಣ್ಮಕ್ಳು. ಮನೆಗೆ ದೊಡ್ಡ ಮಕ್ಕಳು ಬೇರೆ ಇದ್ದಾವೆ. ಅವು ಫೋಟೋ ಗಿಟ್ಟ ಹಾಕಿ ಅವರವ ನಿನ್ನ ಮೇಲೆ ನಿನ್ನ ಫೋಟೋ ಏನು ಹಾಕ್ಬೇಡ, ಅಕ್ಕ ತೋರಿಸ್ಬೇಡ ಎಲ್ಲೂ. ಅದೇನೋ ಅಡುಗೆ ಪಡಿಗೆ ಒಂದಲ್ಲಿ ಮಾಡ್ತೀನಿ ಅಂದ್ರೆ ಅದನ್ನೇನ ಮಾಡ್ಕಾಕ. ನಾವು ಹುಡುಗರ ಫೋಟೋ ಗಿಟ್ಟ ಹಾಕಿ ತಾಯಿ ನಮ್ಮವ್ವ. ನೀನು ನಿಂದ ಆತ್ರ ಬೊಲಾತ್ರ ನಿನಗೆ ದುಡ್ಡು ಅಂದರೆ ಬಲಾಸೆ. ಭಯವಾಗಿರಮ್ಮ. ನಾನು ನಿನ್ನೊಳದಕ್ಕೆ ಕಣೆ ಹೇಳೋದು. ನಿನಗೆ ಅನ್ಸುತ್ತೆ ಒಜ್ಜಿ ಬಡ್ಕೊಂತಾಳೆ ಅಂತ. ನಾನೇನು ನಿನಗೆ ಕೆಟ್ಟದ್ದು ಮಾಡಲ್ಲ ಕಣೆ, ಕೆಟ್ಟದ್ದು ಬಯಸಲ್ಲ ನಾವವ. ಸರಿ ಅಜ್ಜಿ ಆಯಿತು. ನಾನೇನು ಫೋಟೋಗಳು ಹಾಕಲ್ಲ ಕಣಜ್ಜಿ. ಬರೀ ನಾನು ಕೆಲಸ ಮಾಡೋದು ಅಡುಗೆ ಮಾಡೋದು ಅಷ್ಟೇ ಕಣಜ್ಜಿ ಹಾಕೋದು. ನಮ್ಮ ಹೊಲದ್ದು ತೋಟದ್ದು ನಮ್ಮ ಮನೆದೊಂದು ವೀಡಿಯೋ ಮಾಡ್ತೀನಿ ಅಷ್ಟೇ ಕಣಜ್ಜಿ. ಸರಿನಾ? ಆಯಿತಾ? ನಾನು ಹೋಗ್ಲಾ ಇನ್ನು ಊಟ ಮಾಡಿ ಸುಮ್ಮ ಮನಿಕ. ಇಲ್ಲಿ ಎಮ್ಮೆ ಜೊತೆಗೆ ಒಂದು ಫೋಟೋ ತಗೊಳ್ಳೋಣ. ಹಂಗೆ ಅಲ್ಲಿ ಸೀಮೆಸಿನ ಸೆಡ್ಡಿಗೆ ಹೋಗಿ ಸೀಮೆಸಿನ ಒಂದು ಫೋಟೋ ತಗೊಳ್ಳೋಣ. ಇದು ಆಯಿತು. ಮತ್ತೆ ಎಲ್ಲಿ ತಗೊಳ್ಳೋಣ ಫೋಟೋನ? ಸೌಮ್ಯ ಇನ್ನೂ ಏನೇನೋ ಮಾಡ್ಬೋದಂತ ಏನಿಲ್ಲಪ್ಪ. ಯಾವುದಾದ್ರೂ ಅದು ಫೋಟೋ ತೆಗ್ದು ಹಾಕೋಣ. ಇರು, ಪಕ್ಕದ ಮನೆಯವ್ರು ನಾಟಿ ಎಸ ಇದಾವಲ್ಲ, ಅದಕ್ಕೆ ಹೋಗೋಣ. ಅಲ್ಲೊಂದೇಳಿ ತಗೊಂಡು ಹಾಕೋಣ. ಯಾರಿಗೇನು ಗೊತ್ತಾಗಲ್ಲ, ನೋಡೋರಿಗೆ ನಮ್ಮ ಮನೆ ಸಾನ್ಕೊಂತಾರೆ. ಇದು ಆಯಿತು. ನಮ್ಮನೆ ಅಡುಗೆ ಮನೆಗೆ ಹೋಗಿ ನಮ್ಮ ತಳೆ ಅಡುಗೆ ಮನೆ ಐತಲ್ಲ, ಅಲ್ಲೊಂದು ಫೋಟೋ ತೆಗ್ದು ಹಾಕೋಣ. ಅದು ವೀಡಿಯೋ ಮಾಡೋಣ. ಅಜ್ಜಿ ಮನೆ ಕಂಬಿಟ್ಟೈತೆ, ಹಾಗೆ ಮನೆದೆಲ್ಲ ಒಂದು ವೀಡಿಯೋ ಮಾಡಿಬಿಡೋಣ. ಇದು ನಮ್ಮನೆ ಹಾಲು ನೋಡಿ. ಅಲ್ಲಿ ನಮ್ಮ ಅಜ್ಜಿ ಮಲಗಿದೆ ನೋಡಿ ಫ್ರೆಂಡ್ಸ್. ಇದು ನಮ್ಮದು ಮೊದಲಿದ್ದಿದ್ದು ಹಳೆ ಅಡುಗೆ ಮನೆ. ನಾವೀಗ ಹೊಸದಾಗಿ ಒಳಗಡೆ ಮಾಡ್ಕೊಂಡಿದ್ದೀವಿ. ನಮ್ಮದು ಮುಂಚೆಗೆ ಅಡುಗೆ ಮನೆ ಹೊರಗಡೆನೇ ಇತ್ತು, ಹಂಗಾಗಿ ಹೊರಗಡೆ ಕ್ಲೋಸ್ ಮಾಡಿಬಿಟ್ಟು ಈಗ ಒಳಗಡೆನೇ ಮಾಡ್ಕೊಂಡಿದ್ದೀವಿ. ನಾವೇನಾದರೂ ಇಲ್ಲಿ ಜಾಸ್ತಿ ಅಡುಗೆ ಮಾಡಬೇಕಂದ್ರೆ ಒಲೆ ಮೇಲೆ ಮಾಡೋದಲ್ವ, ಇಲ್ಲಿ ಮಾಡ್ತೀವಿ. ಕಡಿಮೆ ಅಡುಗೆ ಇದ್ದರೆ ಒಳಗಡೆ ಮಾಡ್ಕೊತೀವಿ. ಬನ್ನಿ ಫ್ರೆಂಡ್ಸ್, ನಮ್ಮದು ಹೊಸ ಅಡುಗೆ ಮನೆ ತೋರಿಸ್ತೀನಿ. ಅದು ಚೆನ್ನಾಗಿದೆ, ಈಗಿನ ಕಾಲದ ತಕ್ಕನಾಗಿದೆ. ಇದು ನಮ್ಮ ಕಾಲದ್ದು, ಇದು ನಮ್ಮ ಅಜ್ಜಿ ಕಾಲದ್ದು. ನೋಡಿ ಫ್ರೆಂಡ್ಸ್, ಇದೇ ಹೊಸ ಅಡುಗೆ ಮನೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಹಾಗೆ ಹೋಗ್ತಾ ಹೋಗ್ತಾ ನಮ್ಮದು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಮ್ಮದು ಬೆಡ್ರೂಮು ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಬೆಡ್ರೂಮು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್?
ನೋಡೋರಲ್ಲ ಫ್ರೆಂಡ್ಸ್, ಇದೇ ನಮ್ಮನೆ. ಹೇಗಿದೆ ನಮ್ಮನೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವುದು ಶಾಂತಿ, ನಿಂದು ಗೊಣ ಗೊಣ ಏನೇ ಮಾಡ್ತಿದ್ಯಾ? ಯಾರ್ತಾಗೆ ಮಾತಾಡ್ತಿದ್ಯಾ? ಅಯ್ಯಪ್ಪ, ನಮ್ಮ ಅಜ್ಜಿ ಎದ್ಬಿಡ್ತಲ್ಲ, ಏನು ಮಾಡೋದು? ಆವಾಜ್ ಎದ್ರಿದ್ರಿಂದ ಬಾಗಿ ಅಂತೂ ಒಂದು ಕ್ಷಣ ಸುಮ್ಮನಿರಲ್ಲ, ಬರೀ ಬೈಯೋದು. ಯಾವಾಗ ಹೆಂಗಿರುತ್ತೋ ಏನು ಕತೆನೋ ನನಗಂತೂ ಗೊತ್ತಾಗಲ್ಲಪ್ಪ. ಫಸ್ಟು ಫೋನ್ ಎತ್ತಿಕ್ಬೇಕು, ಅಜ್ಜಿನ ಹತ್ಕೊ ಬಡ್ಕೊಂತಾಳೆ. ಏನೇ ಅದು ಬೈಕಂತಿರಂಗಿದ್ಯಾ? ನನಗೆ ನಿಜವಾಗಿಲ್ಲ, ಸುಮ್ಮನೆ ಕೇಳಿಸ್ಕೊಂತಿದ್ದೀನಿ, ಹೇಳು. ಯಾಕಜ್ಜಿ ಏನು ಮಾಡ್ತಿಲ್ಲ ಹೇಳಜ್ಜಿ? ನಾನು ಒಬ್ಬಳೇ ಮಾತಾಡ್ಕೊತಿದ್ದೆ ಸುಮ್ಮನೆನಾ. ಮನಿಕಂತಿಲ್ಲ ಅಂತ ಹೇಳಿದೆ, ಮನೆಗಿಲ್ವೇ ನಿನ್ನನು? ನಿನ್ನ ಬಾಯಿಗೆ ಎಲ್ಲೇನು ಇದು ಬರ್ತೈತಿ? ಒಂದು ಕ್ಷಣ ಏನಾನ ಸುಮ್ಮನಿರ್ತೀನಿ. ಅಯ್ಯೋ, ವಟ ಅಂತಾನೆ ಇರ್ತೀಯ ನಿನಗಳೇ. ನಿನ್ನ ಫೋನ್ ತಂದಾಗಿಂದ ನನಗಂತೂ ನಿನ್ನಿಂದ ನೆಮ್ಮದಿನೇ ಇಲ್ಲ ಕಣೆ. ಅಜ್ಜಿ, ನಾನು ಫೋನ್ ತಗೊಂಡಿದ್ಕು ನಿಂಗೆ ನಿನಗೆ ನೆಮ್ಮದಿ ಇಲ್ಲದಕ್ಕೂ ಏನದಿ ಸಂಬಂಧ? ನಿನ್ಗೆ ಅಡುಗೆ ಮಾಡಾಕ್ತೀನಿ ಉಂತ್ಯ, ಸುಮ್ಮನೆ ಕಂತೀಯ. ನಿನ್ಗೆ ಇನ್ನೇನಾಯ್ತಮ್ಮ? ನಾನು ಫೋನ್ ತಂದಿದ್ದೀನಿ ಅಂತ ಅಡುಗೆ ಮಾಡೋದು ಬಿಟ್ಟಿದ್ದೀನಿ? ಇಲ್ಲ ತಾನೇ, ಅಡುಗೆ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ನಿಂಗಾದ್ರೂ ನೀನು ಬೈತೀಯಲ್ಲ ನಿನ್ನನ್ನು, ಸರಿನಾ ಇದು? ಅಬ್ಬಬ್ಬ, ನಿನ್ಗೆ ಯಾರೇ ಮಾರ್ಕಲ್ಸಕ್ಕಾಗ್ತೈತೆ? ನಿನ್ಗೆ ಯಾವ್ದಾನ ಬೈತೀನಿ? ನಿಮ್ಮ ಅವ್ವ ನಿನ್ನಂಗಿರಲಿಲ್ಲ ಕಣೆ. ನಾನು ಅಲ್ಲಿ ಕುತ್ಕೊಳ್ಳೋಳು, ಅದನ್ನು ಮಾಡಿದ್ರೆ ಮಾಡಲ್ಲ, ಇದನ್ನು ಮಾಡಿದ್ರೆ ಮಾಡಲ್ಲ ಅಷ್ಟೇ. ಒಂದು ಎದ್ರಿಗೆ ಮಾತಾಡ್ತಿರಲಿಲ್ಲ. ನಿಮ್ಮ ಅವನ ಹೊಟ್ಟೆಗೆ ಅದೇನಂತ ಹುಡ್ತೆ? ಮಾತಾಡ್ತೀನಿ ಅಂದರೆ ಎದ್ರಿಗೆ ಜವಾಬ್ ಕೊಡ್ತೀಯಲ್ಲ ನೀನು. ರಾಮ ನಿನ್ಗೆ ಯಾರು ಏನು ಹೇಳಕ್ಕಲ್ಲ? ನಿನ್ನ ಗಂಡ ಇದ್ದಾನೋ ಅವನು ಒಂಚೂರು ಬೈಯಿಲ್ಲ ನೀನು. ಅಜ್ಜಿ, ನೀನು ಬೈತಿದ್ರೆ ಏನೋ ಒಂಥರ ಖುಷಿ ಕಣಜ್ಜಿ ನನಗೆ. ನೀನು ಬೈಕೊಂಡ್ರು ಬೈಕ, ನೀನು ಬೇಟನ ಬಿಡ್ಕ, ಹೆಂಗನ ಮಾಡ್ಕ. ನಾನಂತೂ ಮಾಡೋದು ಕಣಜ್ಜಿ. ನಾನೇನು ಮಾಮಗೂ ಎದ್ರಕಣಲ್ಲ, ನಿನಗೂ ಎದ್ರಕಣಲ್ಲ. ಅಜ್ಜಿ, ಏನಾರ ಮಾಡ್ಕೋಬೋದು, ನಿಮ್ಗೆ ಯಾವಾಗ ಹೇಳ್ತಾಳೆ. ನಾನು ಕ್ಷಣ ಅತ್ತಾಗಿ ಒಂದು ಕಡೆಗೆ ಹೋಗ್ಬತ್ತೀನಿ, ಓಡಾಡ್ಕೊಂಡು ಕಾಲೆಲ್ಲ ಇಟ್ಕೊಂಡಾಗಿರಿ. ಅಮ್ಮ ತಾಯಿ, ಫಸ್ಟ್ ನೀನು ಹೋಗಮ್ಮ, ಹೊಲ್ತಕ್ಕೆ ಹೋದ್ರೆ ನನಗೂ ಅಷ್ಟು ನೆಮ್ಮದಿ ಸಿಗ್ತೈತೆ ಮನೆಗೆ. ಹೋಗು. ಎಲ್ಲ ಇವಳ, ನಾನೇನೋ ನಿನ್ನ ನೆಮ್ಮದಿ ಹಾಳಾಗೋಗಂತ ಮಾಡಿದ್ದೀನಿ. ಸರಿ, ಹಂಗ ನಾನು ಮಾತಾಡ್ಕೊಳ್ಳೋ, ನಾನು ಹೋಗ್ತೀನಿ. ಸರಿ. ಹೆಂಗೆ ನಮ್ಮ ಅಜ್ಜಿ ಹೋತಪ್ಪ ಹೊಲ್ತಕ್ಕೆ. ಈಗ ನಾನು ಸ್ವಾಮಿಗೆ ಫೋನ್ ಮಾಡಿ ಕೇಳ್ಕೊಬೇಕು. ಈ ಥರ ಎಲ್ಲ ವೀಡಿಯೋ ಮಾಡಿದ್ದೀನಿ, ಒಂಚೂರು ಎಡಿಟ್ ಮಾಡೋದು ಹೆಂಗೆ ಅಂತ ಹೇಳ್ಸ್ಕೊಂಡು. ಇನ್ನೊಂದು ಸತಿ ಮರ್ತಂಗಾಗಿತ್ತು ಅವಳು ಹೇಳಿದ್ದು. ಹೆಂಗಿದ್ರೆ ಫೋನ್ ಮಾಡು ಅಂತ ಹೇಳಿದ್ಲಲ್ಲ, ಮಾಡಿ ಕೇಳ್ತೀನಿ. ನೋಡೋಣ ಹೇಳ್ತಾಳೆ. ಪಾಪ ಒಳ್ಳೆ ಹುಡುಗಿ ಅವಳೇ, ನನಗೆಲ್ಲ ತಪ್ಪು ತಿಳ್ಕೊಳಲ್ಲ. ಕೇಳ್ಕೊಂಡು ಯೂಟ್ಯೂಬ್ಗೆ ಹಾಕ್ತೀನಿ ಇವತ್ತು. ಹಲೋ ಸೌಮ್ಯ, ನಾನು ಶಾಂತಿ ಆಂಟಿ ಕಣೆ. ಫ್ರೀ ಇದ್ದೆ, ಬಿಸಿ ಇದೆ ಸೌಮ್ಯ, ನಾನು ಒಂಚೂರು ಮಾತಾಡಬೇಕಿತ್ತು ಕಣೆ, ಅದಕ್ಕೆ. ಇಲ್ಲ ಹೇಳಿ ಆಂಟಿ, ಫ್ರೀ ಇದ್ದೀನಿ. ನಾನು ನನ್ನ ಫ್ರೆಂಡು ಇಲ್ಲಿ ಕೆಫೆಗೆ ಬಂದಿದ್ವಿ. ಏನು ಆಂಟಿ, ಏನು ಸಮಾಚಾರ? ಏನಿಲ್ಲಮ್ಮ, ಇದು ಯೂಟ್ಯೂಬ್ದು ಹೇಳಿದ್ದಲ್ಲ, ಅದು ಇವತ್ತೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಕಣಮ್ಮ. ಫೋನಷ್ಟು ಫೋಟೋ ಎಲ್ಲ ತಕ್ಕೊಂಡು, ಅದಕ್ಕೆ ಅದು ಒಂಚೂರು ಎಡಿಟ್ ಮಾಡೋದು ಯಾಕೋ ಮರ್ತಂಗಾಗಿತ್ತು. ಹೇಳ್ಕೊಡ್ತೀಯೇನ ಅಂತ ಮಾಡ್ತೆ ಕಣಮ್ಮ. ಹೌದಾ, ಸಾರಿ ಆಂಟಿ, ಬೇಜಾರು ಮಾಡ್ಕೊಬೇಡಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಇದ್ದೀವಿ. ನಿಮಗೆ ಸಂಜೆ ನಾನು ಬರ್ತೀನಲ್ಲ, ಅವಾಗ ನಮ್ಮ ಮನೆ ಹತ್ರ ಬಂದುಬಿಟ್ಟು ಅವಾಗ ಹೇಳ್ಕೊಡ್ತೀನಿ ಆಯಿತಾ ಆಂಟಿ? ಸಾರಿ, ಬೇಜಾರು ಮಾಡ್ಕೊಬೇಡಿ. ಸರಿ ನಮ್ಮ, ಆಯಿತು. ನಿಮಗೆ ಫ್ರೀ ಆದಾಗಲೇ ಹೇಳು, ನಿಮ್ಮ ಮನೆ ಹತ್ರ ಬರ್ತೀನಿ, ಒಂಚೂರು ಹೇಳ್ಕೊಂಡು ಕೊಡಿವಂತೆ. ಸರಿ ಅಮ್ಮ, ಆಯಿತು, ಬಾಯ್. ಹೋಗ್ಲಿ ಬಿಡುತ್ತೆ. ನನಗೂ ಯಾಕೋ ನಿದ್ದೆ ಬರ್ತೈತೆ. ಇನ್ನೇನು ಮಾಡೋದು, ಮಲ್ಕೊತೀನಿ ಸ್ವಲ್ಪ ಹೊತ್ತು. ಸಂಜೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ಅಡುಗೆ ಮಾಡಿಕ್ಕೆ ಹೋಗಿ ಸ್ವಾಮಿನ ಹತ್ರ ಹೇಳಿಸ್ಕೊಂಬರ್ತೀನಿ. ಬಾಯ್ ಫ್ರೆಂಡ್ಸ್, ನನಗೆ ನಿದ್ದೆ ಬರ್ತೈತೆ, ಮಲ್ಕೊತೀನಿ. ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನನ್ನ ವೀಡಿಯೋಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಬಾಯ್.